ದೇವರ ನಾಡಿನಲ್ಲಿ ನಿಲ್ತಾ ಇಲ್ಲ ಸಾವಿನ ನರ್ತನ. ವಯನಾಡು ದುರಂತದ ಬಗ್ಗೆ ಸಾಕ್ಷಿ ಹೇಳ್ತಾ ಇವೆ ಬಂಡೆಕಲ್ಲುಗಳು. ಸತತ 4ನೇ ದಿನವೂ ಶವಗಳಿಗೆ ತೀವ್ರ ಹುಡುಕಾಟ. 31 ಗಂಟೆಗಳ ಸತತ ಪ್ರಯತ್ನದಿಂದ ಸೇತುವೆ ನಿರ್ಮಿಸಿದ ಸೇನೆ. ಒಂದೇ ಚಿತೆಯಲ್ಲಿ ಕತ್ತರಘಟ್ಟ ಅಜ್ಜಿ ಮೊಮ್ಮಗನ ಅಂತ್ಯಕ್ರಿಯೆ. ವಯನಾಡು ದುರಂತವನ್ನ ಬಿಚ್ಚಿಟ್ಟ ಚಾಮರಾಜನಗರದ ವೃದ್ಧ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೇರಳದ ವಯನಾಡು ದುರಂತದಲ್ಲಿ ಇಲ್ಲಿ ತನಕ 330ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಭೀಕರ ಘಟನೆಯಲ್ಲಿ ಇಲ್ಲಿ ತನಕ 50 ಮಕ್ಕಳು ಸೇರಿದಂತೆ 300ಕ್ಕೂ ಅಧಿಕ ಜನ ಕಣ್ಮರೆಯಾಗಿದ್ದಾರೆ. ಬದುಕುಳಿದವರ ಶೋಧ ಕಾರ್ಯ, ಮೃತದೇಹಗಳ ಹುಡುಕಾಟ, ರಕ್ಷಣಾ ಕಾರ್ಯಕ್ಕಾಗಿ 6 ಝೋನ್ನಲ್ಲಿ 40 ತಂಡಗಳಿಂದ ನಡೆಸಲಾಗ್ತಾ ಇದೆ. ಮುಂಡಕೈ, ಚೂರ್ಮಲ, ಕಲ್ಪೆಟ್ಟ, ಅಡ್ಡಮಾಲಾದಲ್ಲಿ ಎಲ್ಲಿ ನೋಡಿದ್ರೂ ಹುಡುಕಾಟವೇ ಕಾಣ್ತಾ ಇದೆ. ತಂಡೋಪತಂಡವಾಗಿ ಶೋಧದಲ್ಲಿ ತೊಡಗಿದ್ದಾರೆ. ಚಲಿಯಾರ್ ನದಿಯಲ್ಲಿ ಇಲ್ಲಿ ತನಕ 175 ಮೃತದೇಹ ಪತ್ತೆಯಾಗಿದೆ. ಇಲ್ಲಿವರೆಗೂ ಸೇನೆಯಿಂದ 4ರನ್ನ ರಕ್ಷಿಸಲಾಗಿದೆ. 2 ಪುರುಷರು 2 ಮಹಿಳೆಯರನ್ನು ರಕ್ಷಿಸಲಾಗಿದ್ದು, ಇವರ ಸ್ಥಳಾಂತರಕ್ಕೆ ಹವಾಮಾನ ನೋಡಿಕೊಂಡು ಲಘು ವಿಮಾನ ಬಳಸೋದಕ್ಕೆ ಸೇನೆ ಮುಂದಾಗಿದೆ. ಇನ್ನು ಮುಂಡಕೈ ಬಳಿಯ ಬೆಳರಿ ಮಲೈ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇಡೀ ಗ್ರಾಮವೇ ಸ್ಮಶಾನದ ರೀತಿಯಾಗಿದೆ. ಆದರೂ ಬದುಕುಳಿದ ಪ್ರಾಣಿಗಳನ್ನ ಎನ್ಡಿಆರ್ಎಫ್ ತಂಡ ರಕ್ಷಿಸಿದೆ. ಜಲಸ್ಫೋಟದಿಂದ ಬಂಡೆಕಲ್ಲಿನ ಹಾದಿಯೇ ಸೃಷ್ಟಿಯಾಗಿದೆ. ವಯನಾಡು ದುರಂತದಲ್ಲಿ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ರಕ್ಷಣಾ ಕಾರ್ಯಾಚರಣೆಗಾಗಿ ಸೇನೆ ಹರಸಾಹಸ ಪಡ್ತಾ ಇದೆ. ತಾತ್ಕಾಲಿಕ ಸೇತುವೆ ನಿರ್ಮಿಸಿ ಅದು ಮುರಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಚುರಲ್ಮಾಲಾದಿಂದ ಮುಂಡಕೈ 190 ಅಡಿ ಕಬ್ಬಿಣದ ಸೇತುವೆ ನಿರ್ಮಾಣ ಮಾಡಲಾಗಿದೆ. 31 ಗಂಟೆಗಳ ಅವಧಿಯಲ್ಲಿ ಸುಮಾರು 140 ಯೋಧರು ಕಬ್ಬಿಣದ ಸೇತುವೆ ನಿರ್ಮಿಸಿದ್ದಾರೆ. ಇದೇ ಬೃಹತ್ ಬ್ರಿಡ್ಜ್ ಮೂಲಕ ರಕ್ಷಣಾ ಕಾರ್ಯ ಚುರುಕು ಪಡೆದಿದೆ. ಜೆಸಿಬಿ, ಆಂಬ್ಯುಲೆನ್ಸ್, ರಕ್ಷಣಾ ಕಾರ್ಯಪಡೆ ಎಲ್ಲವೂ ಈ ಸೇತುವೆ ಮೂಲಕನೇ ದುರಂತದ ಸ್ಥಳಕ್ಕೆ ತಲುಪ್ತಾ ಇದೆ. ಸೇನೆಯ ಮಹತ್ ಕಾರ್ಯದಿಂದ ರಕ್ಷಣಾ ಕಾರ್ಯಾಚರಣೆ ಬಿರುಸು ಪಡೆದಿದೆ. ಚುರಲ್ಮಲೈ ಪ್ರದೇಶದಲ್ಲಿ ಜಲಪ್ರಳಯವೇನಾಗಿತ್ತು, ಇವತ್ತಿನಿಂದ ಅಲ್ಲಿ ಕಾರ್ಯಾಚರಣೆಯು ಕೂಡ ಬಹಳ ಬಿರುಸನಗೊಂಡಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ಬೃಹತ್ ಆದಂತಹ ಕಬ್ಬಿಣದ ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ JCBಗಳು, ಆಂಬ್ಯುಲೆನ್ಸ್ಗಳು, ಜೊತೆಗೆ ಜೀಪ್ಗಳು ಎಲ್ಲದೂ ಕೂಡ ಸರಾಗವಾಗಿ ಸಾಗಬಹುದಾಗಿದೆ. ಹೀಗಾಗಿ ಒಂದು ಕಡೆಯಿಂದ ಮತ್ತೊಂದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ, ಜನರು ಹೋಗೋದಕ್ಕೆ ಅಥವಾ ಮೃತದೇಹಗಳನ್ನ ಸಾಗಿಸೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಈಸಿ. ಮತ್ತು JCBಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋದು ಕೂಡ ತುಂಬ ಸುಲಭವಾಗಿದೆ. ಈ ಒಂದು ತಾತ್ಕಾಲಿಕವಾದಂತಹ ಬ್ರಿಡ್ಜ್ನಿಂದಾಗಿ ಇವತ್ತು ಕಾರ್ಯಾಚರಣೆ ಅಂತೂ ಭಾಳ ಸಲೀಸಾಗ್ತಾ ಇದೆ. ವಯನಾಡಿನ ಚುರಲ್ಮಾಲಾದಲ್ಲಿ ಕೆಸರು ಮಿಶ್ರಿತ ನೀರು ಸೃಷ್ಟಿಸಿದ ಪ್ರವಾಹ ಉದ್ದಕ್ಕೂ ಶವಗಳ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಎಲ್ಲಿ ನೋಡಿದ್ರೂ ಶವಗಳನ್ನು ಹುಡುಕಾಡಲಾಗ್ತಾ ಇದೆ. JCBಗಳ ಮೂಲಕ ಶವಗಳ ಹುಡುಕಾಟ ಒಂದು ಕಡೆಯಾದರೆ, ಕೆಲವರು ರಕ್ಷಣಾ ತಂಡಗಳ ಜೊತೆಗೆ ಸೇರಿ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಮುಂಡಕೈ ಪ್ರದೇಶದಲ್ಲೂ ಶವಗಳ ಹುಡುಕಾಟ ನಡೆಸಲಾಗ್ತಾ ಇದೆ. ಕಾಡಂಚಿನ ಗ್ರಾಮವಾದ ಕಾರಣ ಇಲ್ಲಿ ಶವಗಳ ಹುಡುಕಾಟ ಬಹಳ ಕಷ್ಟ. ಆದರೂ ನೂರಾರು ಜನರು ಟೀಮ್ ಮಾಡಿಕೊಂಡು ಶವಗಳ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಮುಂಡಕೈನ ಕಾಡಿನ ಪ್ರದೇಶದಲ್ಲಿದ್ದೇನೆ. ಕಾಡಿನ ಪ್ರದೇಶದಲ್ಲಿ ಈಗ ನಾವು ಎಲ್ಲ ಕಡೆಯಲ್ಲೂ ಕೂಡ NDRF ತಂಡದವರು ಮತ್ತು ಸ್ವಯಂ ಸೇವಕರನ್ನ ನಾವು ಕಾಣ್ಬೋದು. ತಾವೀಗ ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಈಗ ಮುಂಡಕೈ ಕಾಡಿನ ಪ್ರದೇಶದ ಒಳಕ್ಕೆ ಹೋಗ್ತಾ ಇದ್ದಾರೆ. ಅಂತಂದರೆ ಇಲ್ಲೆಲ್ಲದೂ ಕೂಡ ಕೆಲವೊಂದಿಷ್ಟು ಮನೆಗಳಿದ್ದು, ಹಾಗಾಗಿನೇ ಇಲ್ಲಿ ಯಾರಾದರೂ ಅಂದರೆ ಸತ್ತಿರುವಂತಹ ಮೃತರ ಶವಗಳ ಹುಡುಕಾಟಕ್ಕೆ ಈಗ ಸ್ವಯಂ ಸೇವಕರ ತಂಡ ಜೊತೆಗೆ NDRFನ ತಂಡ ಎಲ್ಲರೂ ಕೂಡ ಇವತ್ತು ಜೊತೆಯಾಗಿಯೇ ಸಾಕ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು, ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು ಏನು ಶವಗಳ ಹುಡುಕಾಟಕ್ಕೆ. ಇಲ್ಲಿ ಒಂದಿಷ್ಟು ಜನ ಇದ್ದಾರೆ ಮತ್ತು ಈ ಕಡೆ ಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬ ಯುವಕರು, ಸ್ವಯಂ ಸೇವಕರ ಯುವಕರು, ಜೊತೆಗೆ NDRF ತಂಡದವರು ಮತ್ತು ಸೈನ್ಯದ ತಂಡದವರು ಎಲ್ಲರೂ ಕೂಡ ಈ ಮುಂಡಕೈನ ಅರಣ್ಯ ಪ್ರದೇಶದ ಭಾಗಕ್ಕೆ ಬಂದಿರುವಂಥದ್ದು. ಹೆಚ್ಚು ಕಡಿಮೆ 2,500 ಜನರ ಮೇಲೆ ಇವತ್ತು ಸ್ವಯಂ ಸೇವಕರು ಮತ್ತು NDRF ತಂಡದವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇರಳದ ವಯನಾಡಿನ ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿದ್ದ ಮಂಡ್ಯ ಜಿಲ್ಲೆಯ KR ತಾಲೂಕಿನ ಕತ್ತರಘಟ್ಟ ಗ್ರಾಮದ ಅಜ್ಜಿ ಮೊಮ್ಮಗನ ಅಂತ್ಯಕ್ರಿಯೆಯನ್ನು ಕಳೆದ ಮಧ್ಯರಾತ್ರಿ ನೆರವೇರಿಸಲಾಯಿತು. ಸೋಮವಾರ ಮಧ್ಯರಾತ್ರಿ ವಯನಾಡಿನಲ್ಲಿ ಗುಡ್ಡ ಕುಸಿತದಲ್ಲಿ KR ಕತ್ತರಘಟ್ಟ ಮೂಲದ ಒಂದೇ ಕುಟುಂಬದ ಅನಿಲ್, ಝಾನ್ಸಿ, ನಿಹಾಲ್, ದೇವರಾಜು, ಲೀಲಾವತಿ ಕಾಣೆಯಾಗಿದ್ದರು. ಬಳಿಕ ಅನಿಲ್, ಝಾನ್ಸಿ, ದೇವರಾಜು ಗಾಯಗೊಂಡ ಸ್ಥಿತಿಯಲ್ಲಿ ಸಿಕ್ಕಿದ್ರು. ಆದರೆ 2.5 ವರ್ಷದ ನಿಹಾಲ್ ಮತ್ತು 55 ವರ್ಷದ ಲೀಲಾವತಿಯವರ ಮೃತದೇಹಗಳು ಮಣ್ಣಿನ ಅಡಿಯಲ್ಲಿ ಪತ್ತೆಯಾಗಿದ್ವು. ವಯನಾಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಯಿತು. ನಿನ್ನೆ ಮಧ್ಯರಾತ್ರಿ ಅಜ್ಜಿ ಮೊಮ್ಮಗನ ಶವಗಳನ್ನು ಕತ್ತರಿಘಟ್ಟ ಗ್ರಾಮಕ್ಕೆ ತರಲಾಯಿತು. ಮಧ್ಯರಾತ್ರಿಯೇ ಜಮೀನಿನಲ್ಲಿ ಲೀಲಾವತಿ ಮತ್ತು ನಿಹಾಲ್ ಮೃತದೇಹವನ್ನು ಒಂದೇ ಚಿತೆಯಲ್ಲಿಟ್ಟು ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು.
ವಯನಾಡಿನ ಚೂರಲ್ಮಲ ದುರಂತವನ್ನ ಚಾಮರಾಜನಗರ ಮೂಲದ ವೃದ್ಧ ಬಿಚ್ಚಿಟ್ಟಿದ್ದಾರೆ. ಅಣ್ಣನ ತಿಥಿಗಾಗಿ ಹೋಗಿದ್ದ ಸ್ವಾಮಿ ಶೆಟ್ಟಿ ತಾವು ಬದುಕಿದ್ದಲ್ಲದೆ ಮೊಮ್ಮಗ ಹಾಗೂ ಮಗಳ ಜೀವ ಕೂಡ ಉಳಿಸಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವೇಳೆ ತಂತಿ ಬೇಲಿಯ ಸಹಾಯದಿಂದ ಸ್ವಾಮಿ ಶೆಟ್ಟಿ ಬದುಕುಳಿದಿದ್ದಾರೆ. ಸೇತುವೆ ಒಡೆದು ಮನೆಗಳಿಗೆ ನೀರು ನುಗ್ಗಿತ್ತು. ನನ್ನ ಕಣ್ಣು ಮುಂದೆಯೇ 9 ತಿಂಗಳ ಗರ್ಭಿಣಿ ಹಾಗೂ ಆತನ ಗಂಡ ಇಬ್ಬರು ಕೊಚ್ಚಿ ಹೋದರು. ನಮ್ಮ ಕುಟುಂಬದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ದುರಂತದ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾವು ಇರೋದೇ ಒಂದು ಕಾರ್ಯಕ್ಕೆ ಅದೇ ಒಂದು ಕಾರ್ಯಕ್ಕೆ ಸರ್, 10 ಸೀಟ 12 ಸೀಟ ಉಳಿಬೋದು ಅಷ್ಟೇ. ಎಲ್ಲ ಕೊಚ್ಕೊಂಡೋಗಿದ್ದಾರೆ ಸರ್. ಅಲ್ಲಿ ಸುಮಾರು ಜನ ಅವ್ರ ಇಷ್ಟು ಅಂತ ಲೆಕ್ಕ ಹಾಕದೇಳಿ ಇನ್ಯಾನು ಮುಗ್ದೇವಾದ ಅಂತ ತಿಳ್ಕೊಂಡು ಏನೋ ಒಂದ್ ಕಥೆ ಆದಾಗ್ಲೇ ಹೊರಗಡೆ ಹೋಗಿ ಸೇರೋ ಮತ್ತು ನಮ್ಮ ಋಣ ಇದ್ರ ಬದುಕೊಂಡಿದ್ದಾರೆ. ಇಲ್ಲ ಅನ್ನೋ ಸ್ಥಿತಿಲಿ ನಾವು ಬಂದಿರೋ ಸರ್. ಅದು ಮೇಲಕ್ಕೆ ಹತ್ತೇನೂ ಇಲ್ಲ, ಕೆಳಗಡೆ ದಬಾಕಂಡೆ ಅವಳ ತಂತಿ ಎತ್ಕೊಂಡಿರೋದು. 5 ತಂತಿ ಕಟ್ಟಿರ್ತಾರೆ. 5 ತಂತಿಲಿ 3 ತಂತಿ ಮ್ಯಾಕ್ ಕೇಳೋದು, ಕೆಳಗಡೆ 2 ತಂತಿ ಬಿಟ್ಕೊಂಡಿರೋದು. ಅದರಲ್ಲಿ ಸೀರೆ ಸಿಕ್ಕೊಂಡು ಸರಿಯಾ, ಬಟ್ಟೆ ಸಿಕ್ಕೊಂಡು ಸರಿಯಾ. ಉಳ್ಕಲ್ಲೇ ಬೇಕಲ್ಲ, ಜೀವನ ಬದುಕಿಸ್ಕೋಬೇಕು ಅಂದ್ರೆ ಏನಾದ್ರು ಮಾಡಲೇಬೇಕು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದ್ದು ಹಲವೆಡೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನ ದೊಡ್ಡತಪ್ಲು ಬಳಿ ಮತ್ತೆ ಭೂಕುಸಿತ ಆಗಿದೆ. ರಸ್ತೆಗೆ ಗುಡ್ಡ ಕುಸಿತಿರೋದ್ರಿಂದ ದೊಡ್ಡತಪ್ಲು ರಸ್ತೆ ಕೆಸರುಮಯವಾಗಿದೆ. ಜೆಸಿಬಿ ಮೂಲಕ ಒಂದು ಕಡೆಯಿಂದ ತೆರವು ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಮಣ್ಣಿನ ನೀರು ಹರಿದು ಬರ್ತಾ ಇದೆ. ಮಳೆಯ ನಡುವೆಯೂ ತೆರವು ಕಾರ್ಯ ಮಾಡಲಾಯಿತು. ಶಿರಾಡಿ ಘಾಟ್ನ ಎರಡೂ ಕಡೆಗಳಲ್ಲಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದೆ. ಇನ್ನು ಅರಕಲಗೂಡು ತಾಲೂಕಿನ ಕೆರೆಕೋಡಿ ಗ್ರಾಮದ ಬಳಿ ಕೆರೆ ಏರಿ ಕುಸಿತಗೊಂಡಿದೆ. ಇದರಿಂದ ಕೊಣನೂರು ಕೆರೆಕೋಡಿ ಗ್ರಾಮ, ಕೊಣನೂರು ಮಡಿಕೇರಿ ನಡುವೆ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಸ್ಥಳಕ್ಕೆ ಶಾಸಕ ಎ ಮಂಜು ಮತ್ತು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಬೇಲೂರು ತಾಲೂಕಿನ ಕಳ್ಳೇರಿ ಗ್ರಾಮದಲ್ಲಿ 2 ಮನೆಗಳು ಕುಸಿದು ಬಿದ್ದಿದೆ. ಕಳೆದ 20 ದಿನದಿಂದ ಸುರಿದ ಮಳೆಗೆ ಗೋಡೆಗಳು ಶಿಥಿಲಗೊಂಡು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಕೇರಳದ ವಯನಾಡು ಭೂಕುಸಿತ ದುರಂತಕ್ಕೆ 3 ಗ್ರಾಮಗಳು ಕೊಚ್ಚಿ ಹೋಗಿ 335ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಆದರೆ ಈ ದುರಂತಗಳು ಅಂತ್ಯ ಆಗಿಲ್ಲ. ಮುಂಡಕ್ಕೈ ಚೂರಲ್ಮಲದಲ್ಲಿ ಮತ್ತೆ 1 ವರ್ಷಕ್ಕೆ ಭೂಕುಸಿತ ಆಗಲಿದೆ ಅಂತ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ನಿವೃತ್ತ ಮಹಾನಿರ್ದೇಶಕ ಎಂಎಂ ಸ್ವಾಮಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಹಾನಿರ್ದೇಶಕರಾಗಿ ಕೇರಳ ಇನ್ಚಾರ್ಜ್ ಆಗಿದ್ದಾಗ ವಯನಾಡು ಭೂಕುಸಿತ ಆಗುವ ಪ್ರದೇಶಗಳ ಪಟ್ಟಿಯನ್ನು ಸರ್ಕಾರಕ್ಕೆ ನೀಡಲಾಗಿತ್ತಂತೆ. ಚೂರಲ್ಮಲ, ಮುಂಡಕ್ಕೈ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತು ಮಾಡಿ ವರದಿ ಕೊಟ್ಟಿದ್ದು ಸರ್ಕಾರ ಸರಿಯಾದ ಮುಂಜಾಗ್ರತೆ ವಹಿಸಿಲ್ಲ. ಈ ದುರಂತದಿಂದ ಕೊಚ್ಚಿಕೊಂಡು ಹೋಗಿರುವ ಮನೆಗಳೆಲ್ಲವೂ ಕೂಡ ಪಳೆಯುಳಿಕೆಗಳ ಮೇಲೆ ಕಟ್ಟಿರುವ ಮನೆಗಳು. ಮಣ್ಣಿನಲ್ಲಿ ಸತ್ವ ಇಲ್ಲದೆ ಕೊಚ್ಚಿಕೊಂಡು ಹೋಗಿದೆ ಎಂದಿದ್ದಾರೆ. ಇನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ 8 ಟೀಮ್ ಸದ್ಯ ಕರ್ನಾಟಕದಲ್ಲಿ ಭೂಕುಸಿತ ಆಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಶಿರೂರು, ಶಿರಾಡಿ ಘಾಟ್, ಗೇರುಸೊಪ್ಪ ಸೇರಿ ಹಲವೆಡೆ ಪರಿಶೀಲಿಸಿ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಜೊತೆಗೂ ಸರ್ಕಾರಕ್ಕೂ ವರದಿಯನ್ನು ನೀಡಲಿದ್ದಾರೆ. ಭೂಕುಸಿತ ಪ್ರದೇಶದಲ್ಲಿ ಹೇಗೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸಲಹೆಯನ್ನು ನೀಡಲಿದ್ದಾರೆ. ಇವಾಗ ಮುಂಡಕೈ ಕೆಳಭಾಗದಲ್ಲಿದೆ, ರಿವರಿಗೆ ಹತ್ತಿರದಲ್ಲಿದೆ. ಅಲ್ಲಿ ದುರಂತ ಆಗಿದೆ. ಇನ್ನು ಮುಂದಿನ ಇನ್ನು 2 ವರ್ಷನೋ 3 ವರ್ಷ ಅಥವಾ ನೆಕ್ಸ್ಟ್ ಇಯರೋ ಮತ್ತೆ ಈ ರೀತಿ ಆಗ್ತು ಅಂತಂದರೆ ಅದರದ ಸ್ಲೋಪಲ್ಲಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಲ್ಯಾಂಡ್ಸ್ಲೈಡ್ಗಳು ಅವು ಸಹ ಆ್ಯಕ್ಟಿವೇಟ್ ಆಗಿ ಅವು ಎಲ್ಲ ಕೆಳಗಡೆಗೆ ಬರ್ತಿರ್ತವೆ.